ಕೊಪ್ಪಳದಲ್ಲಿ ನೋಡಬಹುದಾದಂತಹ ತಾಣಗಳು. ಬೆಂಗಳೂರಿನಿಂದ ಸುಮಾರು 300 ಕಿಲೋಮೀಟರ್ ದೂರದಲ್ಲಿರುವ ಕೊಪ್ಪಳದಲ್ಲಿ ಅನೇಕ ಅದ್ಭುತವಾದ ಪ್ರವಾಸಿ ಸ್ಥಳಗಳಿವೆ. ಸುಂದರವಾದ ದೇವಾಲಯಗಳು, ಮನರಂಜನಾ ಹಾಗೂ ಪಿಕ್ನಿಕ್ ತಾಣಗಳನ್ನು ಒಳಗೊಂಡಿದೆ. ಗಂಗಾ, ಹೊಯ್ಸಳ, ಚಾಲುಕ್ಯ ಹೀಗೆ ಮುಂತಾದ ರಾಜವಂಶಿಕರ ಕೊಡುಗೆಗಳಿಗೆ ಕೊಪ್ಪಳ ಸಾಕ್ಷಿಯಾಗಿದೆ. ಕೊಪ್ಪಳದಲ್ಲಿರುವ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳ ಕುರಿತಾದ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಪಂಪಾ ಸರೋವರ 5 ಪವಿತ್ರ ಸರೋವರಗಳಲ್ಲಿ ಒಂದಾಗಿದೆ. ಹಿಂದೂ ಪುರಾಣದಲ್ಲಿ ಪಂಪಾ ಸರೋವರವನ್ನು ಶಿವನ ಪತ್ನಿಯ ಪಾರ್ವತಿಯ ಒಂದು ರೂಪವಾದ ಪಂಪಾ ಶಿವನಿಗೆ ಭಕ್ತಿ ತೋರುವುದಕ್ಕೆ ತಪಸ್ಸು ಮಾಡಿದ ಸ್ಥಳವಾಗಿದೆ. ಕೊಪ್ಪಳದ ಕೋಟೆ. ಕೊಪ್ಪಳದಲ್ಲಿ ಐತಿಹಾಸಿಕವಾದ ಕೊಪ್ಪಳ ಕೋಟೆ ಇದೆ. ಇದು ದೇಶದಲ್ಲಿರುವ ಪ್ರಬಲವಾದ ಕೋಟೆಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಟ್ಟಿದೆ. ಈ ಭದ್ರವಾದ ಕೋಟೆ ಯಾರು ನಿರ್ಮಿಸಿದರು ಎಂಬುದರ ಬಗ್ಗೆ ಇನ್ನೂ ಕೂಡ ಗೊಂದಲವಿದೆ. ಆದಾಗ್ಯೂ 1786ರ ಸಮಯದಲ್ಲಿ ಟಿಪ್ಪು ಸುಲ್ತಾನ್ ಸ್ವಾಧೀನಪಡಿಸಿಕೊಂಡಿದ್ದರು. ಅಷ್ಟೇ ಅಲ್ಲ, ಫ್ರೆಂಚ್ ಇಂಜಿನಿಯರ್ಗಳಿಂದ ಸಹಾಯದಿಂದ ಕೋಟೆಯನ್ನು ಪುನರ್ ನಿರ್ಮಿಸಿದರು ಎಂದು ಹೇಳಲಾಗಿದೆ. ಆನೆಗುಂದಿ. ಆನೆಗುಂದಿಯನ್ನು ಹಂಪಿಗಿಂತ ಹೆಚ್ಚು ಪುರಾತನವಾದುದು ಎಂದು ಹೇಳಲಾಗುತ್ತದೆ. ಪೌರಾಣಿಕ ಕಥೆಗಳಲ್ಲಿಯೂ ಈ ಆನೆಗುಂದಿ ಅಥವಾ ಆನೆಗುಂದಿಯ ಬಗ್ಗೆ ಉಲ್ಲೇಖವಿದೆ. ಇಲ್ಲಿ ಕೂಡ ಅನೇಕ ಪುರಾತನವಾದ ದೇವಾಲಯಗಳು ಹಾಗೂ ಕೋಟೆಗಳನ್ನು ನಾವು ನೋಡಬಹುದಾಗಿದೆ. ಆನೆಗುಂದಿಯಲ್ಲಿ ಪಂಪಾ ಸರೋವರ, ಚಿಂತಾಮಣಿ ದೇವಾಲಯ ಹಾಗೂ ರಂಗನಾಥ ದೇವಾಲಯ ತುಂಬಾ ಜನಪ್ರಿಯತೆಯನ್ನು ಪಡೆದಿದೆ. ಕಿಷ್ಕಿಂಧೆ ಎಂದು ಕರೆಯಲ್ಪಡುವ ಆನೆಗುಂದಿ ಹಲವಾರು ಐತಿಹಾಸಿಕ ಸ್ಮಾರಕಗಳನ್ನು ಹೊಂದಿದೆ. ಅಂಜನಾದ್ರಿ ಬೆಟ್ಟ, ಆನೆಗುಂದಿ ಕೋಟೆ, ಗಗನ್ ಮಹಲ್, ಸಾನಾಪುರ ಸರೋವರ, ಪಂಪ ಸರೋವರ, ಕೃಷ್ಣದೇವರಾಯನ ಸಮಾಧಿ ಹೀಗೆ ಇತ್ಯಾದಿಗಳು ಆನೆಗುಂದಿಯ ಪ್ರಮುಖ ಆಕರ್ಷಣೆಗಳಾಗಿವೆ. ಅಂಜನಾದ್ರಿ ಬೆಟ್ಟ. ಹನುಮಂತ ಜನಿಸಿದ ಎನ್ನಲಾದ ಅಂಜನಾದ್ರಿ ಬೆಟ್ಟ ಇಲ್ಲಿರುವುದು ಇಲ್ಲಿಯೇ. ಈ ಬೆಟ್ಟದ ತಪ್ಪಲಿನಲ್ಲಿಯೇ ನೂರಾರು ವಿಸ್ಮಯಗಳಿವೆ. ಈ ದೇವಾಲಯದ ಒಳಗಡೆ ಹನುಮನ ಇಷ್ಟ ದೇವತೆಗಳಾದ ರಾಮ, ಸೀತೆಯರನ್ನು ಪೂಜಿಸಲಾಗುತ್ತದೆ. ಈ ಬೆಟ್ಟವನ್ನು ಹತ್ತಲು ನೀವು 550 ಮೆಟ್ಟಿಲುಗಳನ್ನು ಏರಬೇಕು. ಈ ಮೆಟ್ಟಿಲುಗಳನ್ನು ಏರಲು ಸುಮಾರು 45ರಿಂದ 60 ನಿಮಿಷಗಳು ಸಾಕು. ಅಂಜನಾದ್ರಿಯನ್ನು ತಲುಪಲು ನೀವು ರಸ್ತೆ ಸಾರಿಗೆ ಮಾರ್ಗವನ್ನು ಆಯ್ದುಕೊಳ್ಳುವುದು ಸೂಕ್ತ. ಇಲ್ಲಿಗೆ ತಲುಪಲು ಸಾರ್ವಜನಿಕ ಸಾರಿಗೆಗಳು ಮತ್ತು ಖಾಸಗಿ ಸಾರಿಗೆಗಳನ್ನು ಬಳಸಬಹುದಾಗಿದೆ. ಕೊಪ್ಪಳ ನಗರದಿಂದ ಇಲ್ಲಿಗೆ ತಲುಪಲು 1 ಗಂಟೆ ಬೇಕಾಗುತ್ತದೆ. ಇನ್ನು ಗವಿಮಠ. ಕೊಪ್ಪಳ ನಗರದಲ್ಲಿರುವ ಸುಪ್ರಸಿದ್ಧ ಗವಿಮಠಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ. ವಾರಣಾಸಿಯಿಂದ ಬಂದ ಶ್ರೀ ರುದ್ರಮುನಿ ಶಿವಯೋಗಿಗಳು ಮಠವನ್ನು ಸ್ಥಾಪಿಸಿದ ಮೂಲ ಗುರುಗಳಾಗಿದ್ದಾರೆ. ಕೊಪ್ಪಳದ ಗವಿಮಠದ ಪ್ರಮುಖ ಆರಾಧ್ಯ ಕೇಂದ್ರ ಗವಿಸಿದ್ದೇಶ್ವರ ಕರ್ತೃಗದ್ದುಗೆ. ಇದು ಮಠದ 11ನೇ ಪೀಠಾಧಿಪತಿಯಾಗಿದ್ದ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಕ್ರಿಯಾ ಸಮಾಧಿಯಾಗಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.